ನಮಸ್ಕಾರ. ಕ್ರಾಂತಿಭೂಮಿ ವರ್ಲ್ಡ್ ಥಿಂಕರ್ಸ್ ನಲ್ಲಿ ಸ್ವಾಗತ. ನಾನು ಪೂಜಾ ಎಸ್ಪಿ. ಬೀದರ್ ಜಿಲ್ಲಾ ಕೇಂದ್ರದಿಂದ ಸುಮಾರು 38 ಕಿಲೋಮೀಟರ್ ಅಂತರದಲ್ಲಿರುವ ಬೀದರ್ ತಾಲೂಕಿನ ರೇಕುಳಗಿ ಗ್ರಾಮ. ಈ ಗ್ರಾಮ ಸುಕ್ಷೇತ್ರವಾಗಿದೆ. ಪರಮ ಪೂಜ್ಯ ಆಗಿರತಕ್ಕಂತಹ ಶ್ರೀ ಶಂಭುಲಿಂಗೇಶ್ವರರ ಮತ್ತು ಶ್ರೀ ಬಸಮ್ಮ ತಾಯಿಯವರ ಸಮಾಧಿ ಮಂದಿರಗಳಿವೆ. ಈ ಸಮಾಧಿ ಮಂದಿರಕ್ಕೆ ಪ್ರತಿ ತಿಂಗಳು ಹುಣ್ಣಿಮೆಯ ದಿವಸ ಸಾವಿರಾರು ಭಕ್ತರು ಬರ್ತಾರೆ. ತೆಲಂಗಾಣ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕದಿಂದ ಅನೇಕ ಭಕ್ತಾದಿಗಳು ಬರುತ್ತಾರೆ. ಬೀದರ್ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ಬರುತ್ತಾರೆ. ಇಲ್ಲಿ ಸಮಾಧಿ ಮಂದಿರಕ್ಕೆ ಬಂದು ಬೇಡಿದ ವರವನ್ನು ನೀಡತಕ್ಕಂತಹ ಶ್ರೀ ಶಂಭುಲಿಂಗೇಶ್ವರ ಮತ್ತು ಬಸಮ್ಮ ತಾಯಿಯವರ ಸಮಾಧಿ ಮಂದಿರ ರೇಕುಳಗಿಯ ಗ್ರಾಮ ಸುಕ್ಷೇತ್ರವಾಗಿದೆ. ಇಲ್ಲಿ NB ರೆಡ್ಡಿ ಗುರೂಜಿಯವರು ಬಂದು ದರ್ಶನವನ್ನು ನೀಡುತ್ತಾರೆ. ಭಕ್ತರಿಗೆ ಬೇಡಿದವರನ್ನು ಪಡೆಯಿರಿ ಎಂದು ಹೇಳುತ್ತಾರೆ. ಶ್ರೀ ಶಂಭುಲಿಂಗೇಶ್ವರ ಮತ್ತು ಬಸಮ್ಮ ತಾಯಿಯವರ ಮಂದಿರ ರೇಕುಳಗಿ ಗ್ರಾಮ, ರೇಕುಳಗಿ ಸುಕ್ಷೇತ್ರ. ದಿವಂಗತ ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ಕೂಡ ಇಲ್ಲಿ ರಾಷ್ಟ್ರಪತಿಯಾದ ತಕ್ಷಣವೇ ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಶ್ರೀ ರೇಕುಳಗಿಯ ಶಂಭುಲಿಂಗೇಶ್ವರ ಮತ್ತು ಬಸಮ್ಮ ತಾಯಿಯ ಸಮಾಧಿಗೆ ಬಂದು ದರ್ಶನ ಮಾಡಿರುತ್ತಾರೆ. ಇಂತಹ ಪವಿತ್ರ ಕ್ಷೇತ್ರವಾಗಿರ್ತಕ್ಕಂತಹ ರೇಕುಳಗಿಯ ಸುಕ್ಷೇತ್ರವಿದು. ಹೀಗಾಗಿ ಇತಿಹಾಸ ಪ್ರಸಿದ್ಧಿ ಪಡೆದತಕ್ಕಂತಹ ಮಂದಿರವಿದು. NB ರೆಡ್ಡಿ ಗುರೂಜಿಯವರಿಗೂ ಕೀರ್ತಿ ಸಲ್ಲುತ್ತದೆ. ಅವರಿಂದಲೇ ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಬೀದರ್ಗೆ ಆಗಮಿಸಿದ್ದು ವಿಶೇಷ. ಈ ಮಂದಿರಕ್ಕೆ ಆಗಮಿಸಿದ್ದು ವಿಶೇಷವಾಗಿದೆ. ನಿರ್ಮಲವಾದ ಮನವೇ ಕರ್ಪೂರದಾರುತಿ ನಾನೀ ನಮ್ಮದು ಬೇಡರಿ ನರಕದ ಭ್ರಾಂತಿ ಜ್ಞಾನಿ ಗೋಡನಾಡಿ ಹೀನ ವಾಸನ ಗುಣ ಹಿಂದುಳಿದ ಪ್ರವಿಗೆ ಹೀನ ವಾಸನ ಗುಣ ಹಿಂದುಳಿದ ಪ್ರವಿ ದೇವನೇ ಗತಿಯಂದು ನವಪಿ ಬೆಳಗರಿ ಜಾಪೂರ್ಣಂ ದ್ಯಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ನಾನಾ ಜನ್ಮದ ಕತ್ತಲೆ ಕಳಗುಳಿಗೆ ಮಾನು ಜನ್ಮದ ಬೆಳಕಿಲೆ ಸ್ವಾನುಭಾವದ ಸುಖ ತಾನೇ ಕೈ ಸೇರುವುದು ಸ್ವಾನುಭಾವದ ಸುಖ ತಾನೇ ಕೈ ಸೇರುವುದು ಅನುಭವ ಲಿಂಗ ಕಮಲವಪ್ಪಿ ಬೆಳಗರಿ ಧ್ಯಾಪೂರ್ಣಂ ತ್ಯಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಅಷ್ಟವರ್ಣದ ಶುಭವ ಮಾನವ ಜನ್ಮ ಹುಟ್ಟಿ ಬರವ ದುರ್ಲಭವ ಪಟ್ಟಾನ ಗುರುಯಮಗೆ ಮಾಡಿದ ಫಲದಿಂದ ಪಟ್ಟಾನ ಶಿವಯಮಗೆ ಮಾಡಿದ ಫಲದಿಂದ ಹುಟ್ಟಿದ ಮನಸ್ಸು ಶಿವನನ್ನು ಬೆಳಗರಿ ಧ್ಯಾಪೂರ್ಣಂ ತ್ಯಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಹರಂ ಚೈತ್ರಂ ಶಾಂತಂ ಶಾಂತಂ ಮಾಜಿತಂ ನಿರಂತರಂ ಕಾಲಕಂ ದಸ್ಮೇ ಶ್ರೀ ಗುರುದೇವ ಶಿವಯೋಗ ಶ್ರೀ ಶಂಭುಲಿಂಗೇಶ್ವರ ಮಹಾರಾಜ್ ಕಿ ಜೈ. ಈವರೆಗೆ ಮಂಗಳಾರತಿಯಾಗಿರುವುದು ಶ್ರೀ ಶಂಭುಲಿಂಗೇಶ್ವರ ಜೀವಂತ ಸಮಾಧಿ. ಈಗ ಆಗುತ್ತಿರುವುದು ಬಸಮ್ಮ ಮಾತೆ ಅವರಿಗೆ ಮಂಗಳಾರತಿ ಕಾರ್ಯಕ್ರಮ ನಡೆಯುತ್ತಿದೆ ನೋಡಿ. ದಂಡಾಜಿರ್ಗೆ ಮತ್ತು ಶಿವಕುಮಾರ್ ವಣಗೇರಿ ಅವರಿಂದ ಮಂಗಳಾರತಿ ಕಾರ್ಯಕ್ರಮ ನಡೆಯುತ್ತಿದೆ ಇಲ್ಲಿ. ಮಠಕ್ಕೆ ನಾವು ಇವತ್ತಿನ ದಿವಸ ಹುಣ್ಣಿಮೆಯ ಪ್ರಯುಕ್ತವಾಗಿ ಶಿವಕುಮಾರ್ ವಣಗೇರಿ ನಾವು ಈ ದರ್ಶನವನ್ನು ಪಡೆಯಲು ಬಂದಿದ್ದೇವೆ. ಒಳ್ಳೆಯ ರೀತಿಯಲ್ಲಿ ದರ್ಶನವನ್ನು ಪಡೆದು ಧನ್ಯರಾಗಿದ್ದೇವೆ ಅಂತ. ಬಸಮ್ಮ ತಾಯಿ ಸಮಾಧಿ ಮಂದಿರದಲ್ಲಿ ಇಲ್ಲಿ ಪ್ರತಿ ಹುಣ್ಣಿಮೆಗೆ ಬರ್ತಾರೆ ಇವರು ದರ್ಶನ ಮಾಡ್ಬೇಕು. ತಮ್ಮ ಹೆಸರೇನು? ವೀರಸಂಗಯ್ಯ ಬಸಯ್ಯ ಸ್ವಾಮಿ. ಶಂಭುಲಿಂಗೇಶ್ವರ ಸಮಾಧಿ ಸ್ಥಳದಲ್ಲಿ ಪೂಜೆ ಅರ್ಚನೆಗಳು ಅಭಿಷೇಕಗಳು ನಡೆಯುತ್ತಿವೆ ನೋಡಿ. ಕಾರ್ಯಕ್ರಮ ಬಸಮ್ಮ ಮಾತೆ ಮತ್ತು ಶಂಭುಲಿಂಗೇಶ್ವರ ಮಂದಿರದ ಬ್ರಹ್ಮಾಂಡ ವ್ಯಾಪ್ತಿ ದೇಹ ಸಮಾನ ಭುಜಂಗೆ ಕಂಠೆ ಕಾಲ ಶಶಿಕಲ ಚಂಡಕೋ ದಂಡಸ್ಥ ಲೇಕ್ಷಾನುದಾಕ್ಷಮಾಲ ಶ್ಯಾಮಮಾಮೂರ್ತಿ ವೇದ ತತೋ ದೈಶವೇದಮ ನಮಸ್ತೆ ಧನ್ವನೇ ಬಾಹುಭ್ಯಾಮತೇ ನಮಃ ಯಃ ಸಜಶೋ ಶ್ಲೋಕಭಗವತೆ ನಮಃ ಶಿವ ಸರ್ವ್ಯಾಯ ತವತಯಾನೋ ರುದ್ರವಡೆ ಯಾ ತೇ ರುದ್ರಸ್ವಾ ತನೋ ಘೋರಾಭಾಪಕಾಸನೆ ತಯಾ ನಸ್ತರ್ವಾ ಚಂದ್ರವ್ಯಾವ್ಯಾವಸಿ ಆಂಗಿರಸ್ವಸ್ತೆ ವಿವಸ್ವಸ್ತವೆ ಶಿವಾಂಗಿರ್ಸಾಂ ಪರಮಾಯಿಗ್ವಾ ಶ್ರೀ ಪುರುಷಂ ಜಗತ್ ದಿವೇನ ಸರ್ಸ್ವಾತ್ವ ಗಿರಿಶಾಶ್ಚಾವದ
ತಾಮಸಿ ಯಥಾ ಸರ್ವಗ ಸಮನಾ ಸದಾ ಯಾಥೈವ. ಇದು ನೋಡಿ, ಜೀವಂತ ಇರುವಾಗ ಶ್ರೀ ಶಂಭುಲಿಂಗೇಶ್ವರರು ಕೂತಂಥ ಸ್ಥಳ ಗುಂಪ. ಇದರ ಒಳಗಡೆ ಧೂನಿ, ದಿನದ 24 ಗಂಟೆಗಳ ಕಾಲ ಧೂನಿ. ಇಲ್ಲಿ ಅಗ್ನಿ ನಿಜವಾಗಿಯೂ ಈ ಭಸ್ಮವನ್ನು ಧರಿಸಿಕೊಂಡರೆ ಎಲ್ಲ ಪರಿಹಾರ ದೂರವಾಗಿ ಪುಣ್ಯ ಸಿಗುತ್ತದೆ. ಇಲ್ಲಿ ಮಂದಿರದ ಆವರಣದಲ್ಲಿ ವಿಠ್ಠಲ ರುಕ್ಮಿಣಿ ಮಂದಿರವಿದೆ. ಪಕ್ಕದಲ್ಲಿ ಸ್ನಾನ ಕುಂಡವಿದೆ. ಸಂಗಮೇಶ್ವರ ತೀರ್ಥ ಕುಂಡವು ಇಲ್ಲಿದೆ. ಕಲ್ಯಾಣ ಮಂಟಪವು ಇಲ್ಲಿದೆ. ಸುಂದರವಾಗಿರ್ತಕ್ಕಂತಹ ಈ ಮಂದಿರದ ಆವರಣದಲ್ಲಿ ಶ್ರೀ ಸಂಗಮೇಶ್ವರ ಪಾತಾಳ ಅಗ್ನಿ, ಪಕ್ಕದಲ್ಲಿಯೇ ಕಲ್ಯಾಣ ಮಂಟಪ. ಇದು ಗುಂಪ, ಮಂದಿರದ ಕಳಸ. ಆಗಿನಿಂದಲೂ ಪರಮ ಪೂಜ್ಯರ ಗುಂಪ, ಗುಡಿಸಲು ಮತ್ತು ಮಂದಿರ ಎರಡೂ ತಾವು ನೋಡಬಹುದಾಗಿದೆ. ಮಂದಿರದ ಆವರಣ, ಊರ ಹೊರಗೆ ಇರ್ತಕ್ಕಂಥ ಶ್ರೀ ಶಂಭುಲಿಂಗೇಶ್ವರ ಮಂದಿರ. ಇದು ಕಾಣುವುದು ಬೇಮಡಿಖಡ ಗ್ರಾಮದ ಶ್ರೀ ವೀರ ಹನುಮಾನ ವೀರಭದ್ರ ಅವತಾರಿ ಹನುಮಾನ ಮಂದಿರವಿದು. ಬೇಮಡಿಖಡ ಗ್ರಾಮದ ಪ್ರಸಿದ್ಧಿ ಪಡೆದ ವೀರ ಹನುಮಾನ ಮಂದಿರ ದೇವಸ್ಥಾನವಿದು. ಇಲ್ಲಿಗೆ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಕೇಳಿ, ಈ ಮಂದಿರದ ಆವರಣದಲ್ಲಿರತಕ್ಕಂತಹ ಭಕ್ತರು ಆಗಮಿಸಿ ತಮ್ಮ ಅನಿಸಿಕೆಯನ್ನು ಹೀಗೆ ವ್ಯಕ್ತಪಡಿಸಿದ್ದಾರೆ ನೋಡಿ. ವೀರಭದ್ರ ಅವತಾರಿ ಹನುಮಾನ ಮಂದಿರ ಬೇಮಡಿಖೇಳ. ಕೇಳಿ ಸತೀಶ್ ಅವರು ಏನಂತಾರೆ. ಹನುಮಾನ ದೇವಾಲಯ ಒಂದು ಐತಿಹಾಸಿಕ ಹಿನ್ನೆಲೆ ಉಳಿದ್ದು, ಇತ್ತೀಚೆಗೆ ಇದು ಒಂದು ಭೀಮನ ಮಹಾಭಾರತದ ಭೀಮನ ಒಂದು ಇದು ಅವತರಿಸಿದ ಇದು ಎಂದು ಹೇಳಲಾಗಿದೆ. ಮತ್ತು ಈ ನಮ್ಮ ಸುತ್ತಮುತ್ತಲಿನ ಚಳಕಾಪುರ ಹನುಮಾನ್ ದೇವರಿಗಿಂತಲೂ ವಿಶೇಷವಾದ ಮೂರ್ತಿಯನ್ನು ಹೊಂದಿದೆ ಎಂದು ಹೇಳಲು ಇಷ್ಟಪಡುತ್ತೇನೆ. ಸೊ ಅದಕ್ಕಿಂತಲೂ ಎತ್ತರವಾಗಿಯೂ ಮತ್ತು ಇದನ್ನು ವೀರ ಹನುಮಾನ್ ಎಂದಲೂ ಕೂಡ ಕರೆಯುತ್ತಾರೆ ಎಂದು ಹೇಳಲು ಇಷ್ಟಪಡುತ್ತೇನೆ. ತಮ್ಮ ಹೆಸರು? ನನ್ನ ಹೆಸರು ಸತೀಶ್ ಅಂತ, ಬೇಮಲ್ಖಡ ಗ್ರಾಮದ ನಿವಾಸಿ. ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾಳೆ ಪೂಜಾ ವಂದನೆಗಳು.